ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ರಾಜಕೀಯ ಅನ್ನುವಂತಹ ವಿಚಾರಗಳು ರಾಜಕೀಯವಾಗಿ ವಾಗ್ದಾಳಿಗಳನ್ನ ಕೇಳಿಸ್ಕೊಂಡಿದ್ವಿ, ವೇದಿಕೆಗಳು ಹಾಕಿದ್ದನ್ನ ಗಮನಿಸಿದ್ವಿ, ಚರ್ಚೆಗಳು ಹಾಕಿದ್ದನ್ನ ಗಮನಿಸಿದ್ವಿ. ಆದ್ರೆ ಇತ್ತೀಚೆಗೆ ಯಾಕೋ ಸಂಸ್ಕೃತಿ ಬದಲಾಗಿದೆ ರಾಜ್ಯ ರಾಜಕೀಯದಲ್ಲಿ. ಇದು ವೈಯಕ್ತಿಕ ದಾಳಿಗಳು ಆಗ್ತಾ ಇದೆ ಇತ್ತೀಚೆಗೆ ಅಂತ. ಪ್ರಮುಖವಾಗಿ ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಳ್ಳಾರಿ ರಕ್ತಸಿಕ್ತ ರಾಜಕೀಯ. ವೈಯಕ್ತಿಕ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷದ ಕಾರ್ಯಕರ್ತ ಜೀವ ಕಳ್ಕೊಂಡ್ರು ಕೂಡ ಬುದ್ಧಿ ಬರಲಿಲ್ವಾ ನಮ್ಮ ರಾಜಕಾರಣಿಗಳಿಗೆ ಅನ್ನೋದು ಪ್ರಶ್ನೆ. ತಮ್ಮ ವೈಯಕ್ತಿಕ ದಾಳಿಗಳಿಗೆ ಕಾರ್ಯಕರ್ತರನ್ನ ಮುಂದೆ ಬಿಟ್ಟು ಅವ್ರನ್ನ ಬಲಿ ಕೊಡುವಂತ ಕೆಲಸಗಳಾಗ್ತಾ ಇದೆಯಲ್ಲ, ಇದಕ್ಕಿಂತ ನಾಚಿಕೆಗೇಡಿನ ರಾಜಕೀಯ ಮತ್ತೊಂದಿದೆಯಾ ಅನ್ನೋದು ನಾವು ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿಯಲ್ಲಿ ಇದ್ದೀವಿ. ವೈಯಕ್ತಿಕವಾಗಿ ಎಷ್ಟರ ಮಟ್ಟಿಗೆ ಅಂದ್ರೆ ಹೊಲಸು ರಾಜಕೀಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವರ ನಾಲಿಗೆ ಮೇಲೆ ಹಿಡಿತಾ ಇಲ್ಲ. ವೈಯಕ್ತಿಕವಾಗಿ ಅಷ್ಟರ ಮಟ್ಟಿಗೆ ವಾಗ್ದಾಳಿಗಳಾಗಿ ಹೋಗುತ್ತೆ. ಇಡೀ ರಾಜ್ಯದ ಜನ ನಿಮ್ಮನ್ನ ನೋಡ್ತಾ ಇರ್ತಾರೆ. ನಿಮ್ಮ ಕ್ಷೇತ್ರದ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು ಇದಕ್ಕೇನಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾದಂತಹ ಪರಿಸ್ಥಿತಿ. ಕ್ಷೇತ್ರಗಳ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕಾ ಅದ್ರ ಬಗ್ಗೆ ಅಂತೂ ಬೇಡವೇ ಬೇಡ ಬಿಡಿ. ಒಟ್ಟಿನಲ್ಲಿ ನನ್ನ ಅಸ್ತಿತ್ವ ಕಾಪಾಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಯಾವ ಕೀಳ್ಮಟ್ಟ ರಾಜಕೀಯಕ್ಕೆ ಇಳಿಯೋದಕ್ಕೂ ಕೂಡ ನಾನು ಸಿದ್ಧ ಅನ್ನೋದನ್ನ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಬಳ್ಳಾರಿ ಬಳಿಕ ಈಗ ಚಿಕ್ಕಬಳ್ಳಾಪುರ ರಾಜಕೀಯ ಇಂಥದ್ದೊಂದು ಸಂಸ್ಕೃತಿಗೆ ನಾಂದಿ ಹಾಡ್ತಾ ಇದೆ ಅಂದ್ರೆ ಏನು ಹೇಳಬೇಕು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ತೊಡೆ ತಟ್ಟೋದಂತೆ, ನಾಲಿಗೆ ಹರಿಬಿಡೋದಂತೆ, ಸವಾಲಿಗೆ ಸವಾಲಂತೆ, ಚಪ್ಪಲಿ ಎಸೆತ ಅಂತೆ, ಇದೆಲ್ಲವನ್ನ ಜನ ನಿರೀಕ್ಷೆ ಮಾಡ್ತಾರಾ ಅನ್ನೋದು ಪ್ರಶ್ನೆ. ಶಾಸಕ ಪ್ರದೀಪ್ ಈಶ್ವರ್ ಅವರು ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ನಾಲಿಗೆ ಹರಿಬಿಟ್ರು, ವಾಗ್ದಾಳಿ ಮಾಡಿಬಿಟ್ರು ಅನ್ನೋ ಕಾರಣಕ್ಕೆ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವ ಶಾಸಕ ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ತೂರ್ತಾರೆ ಅಂತ ಅಂದ್ರೆ ಏನ್ ಹೇಳಬೇಕು? ಯಾರು ಪ್ರವೋಕ್ ಮಾಡಿದ್ರು, ಯಾವ ರಾಜಕೀಯ ನಡೀತಾ ಇದೆ, ಇವರು ಆಚೆ ಬಂದು ತೊಡೆ ತಟ್ಟೋದಂತೆ, ಸವಾಲ್ ಹಾಕದಂತೆ, ಖಬರ್ದಾರ್ ಅನ್ನುವಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡದಂತೆ ಏನಾಗ್ತಾ ಇದೆ? ಪ್ರದೀಪ್ ಈಶ್ವರ್ ಅವರು ಉತ್ತರ ಕೊಡಬೇಕು. ಈ ಕಡೆ JDS ಕಾರ್ಯಕರ್ತರ ಮೇಲೆ ಆರೋಪ ಇದೆಯಲ್ಲ, ಯಾರು ನಿಮ್ಮನ್ನ ಕಳಿಸ್ಕೊಟ್ರು? ಚಪ್ಪಲಿ ತೂರೋದಕ್ಕೆ ಹೇಳಿದವರು ಯಾರು? ಇಂಥ ರಾಜಕೀಯ ಮಾಡಿ ಅಂತ ಹೇಳಿದ್ದವರು ಯಾರು? ಹೇಳಿದವರು ಯಾರು ಮುಂದೆ ಬರಲ್ಲ. ನಾಳೆ ಜೀವ ಹೋದಾಗ ನೀವೇ ಜೀವ ಕೊಡಬೇಕಾಗುತ್ತೆ. ಬ್ಯಾನರ್ ಕಟ್ಟಕ್ಕೆ, ಪ್ರಚಾರ ಮಾಡಕ್ಕೆ, ಅವ್ರಿವ್ರ ಹಿಂದೆ ಜೈಕಾರ ಹಾಕೋದಕ್ಕೆ ಮಾತ್ರ ನಿಮ್ಮನ್ನ ಬಳಕೆ ಮಾಡ್ತಾರೆ. ಉನ್ನತ ಸ್ಥಾನಮಾನ ಬಂದಾಗ ನಿಮ್ಮನ್ನ ಲೆಕ್ಕಕ್ಕೆ ಹಿಡಿಯಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ತಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ಇದೆ ಈ ಹೊತ್ತಿನ ವಿಶೇಷ. ಖಬರ್ದಾರ್, ಚಪ್ಪಲಿ ರಾಜಕೀಯ ಬೇಡ. ನಾಯಕರು ಹೇಳಿದ್ರು ಅನ್ನೋ ಕಾರಣಕ್ಕೆ ಬೀದಿಗಿಳಿಯೋದು ಪಕ್ಷದ ಕಾರ್ಯಕರ್ತರು. ನಮ್ಮ ನಾಯಕ ಹೇಳ್ದಪ್ಪ ಚಪ್ಪಲಿ ತೂರೋದಕ್ಕೆ ಚಪ್ಪಲಿ ತೂರ್ಬಿಡೋಣ ಅಂತ ಹೇಳೋದು, ಅವ್ರು ಹೇಳ್ದಂಗೆ ನೀವು ಕೇಳಕ್ಕೆ ಹೋಗಬೇಡಿ. ಬ್ಯಾನರ್ ಕಟ್ ಬನ್ನಿ ಅಂತ ಹೇಳಿದ್ರು, ಅವ್ರ ಮನೆ ಮುಂದೆನೆ ಬ್ಯಾನರ್ ಕಟ್ಟಕ್ಕೆ ಹೇಳಿದ್ರು. ನಾಳೆ ಶೂಟೌಟ್ ಆದ್ರೂ ಕೂಡ ನಿಮ್ಮ ಜೀವ ಹೋಗುತ್ತೆ. ನಾಳೆ ಯಾರ ದಿನ ನಿಮ್ಮ ಮನೆಗೆ ಬರಲ್ಲ, ನಿಮ್ಮ ಮನೆಯವರ ಬೆಂಬಲಕ್ಕೂ ನಿಂತ್ಕೊಳ್ಳಲ್ಲ. ಯಾರು ಹೇಳಿರ್ತಾರಲ್ಲ ಅವರು. ದಯವಿಟ್ಟು ಪಕ್ಷದ ನಾಯಕರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅವರ ಮಾತನ್ನ ಕೇಳಿಸ್ಕೊಂಡು ಕಾರ್ಯಕರ್ತರು ನಿಮ್ಮ ನಡವಳಿಕೆಯನ್ನ ಬದಲಾವಣೆ ಮಾಡ್ಕೊಳ್ಳಿ. ಚಪ್ಪಲಿ ತೂರಿ ಅಂದ್ರು, ಉಗಿರಿ ಅಂದ್ರು, ಬ್ಯಾನರ್ ಕಟ್ಟಿ ಅಂತ ಹೇಳಿದ್ರು, ಅವ್ರಿಗೆ ಜೈಕಾರ ಹಾಕಿ ಅಂತ ಹೇಳಿದ್ರು. ದಯವಿಟ್ಟು ಆ ಕೆಲಸ ಮಾಡಕ್ ಹೋಗ್ಬೇಡಿ ಅಂತ. ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕರ್ನಾಟಕದಲ್ಲಿ ಅಭಿವೃದ್ಧಿ ಪಾಲಿಟಿಕ್ಸ್ ಹೋಗ್ಬಿಡ್ತಾ ಅನ್ನೋದೇ ನಾಚಿಕೆಗೇಡಿನ ಸಂಗತಿ. ಅಭಿವೃದ್ಧಿ ಬಿಟ್ಟು ಶುರುವಾಗಿದೆ ಚಪ್ಪಲಿ ಪಾಲಿಟಿಕ್ಸ್. ಎಲ್ಲಿ ಹೋಗ್ತಾ ಇದೆ ನಮ್ಮ ರಾಜಕೀಯ ಅಂತ ರಾಜಕೀಯ ನಾಯಕರ ರಾಜಕೀಯ ಹಾದಿ ದಿಕ್ಕು ತಪ್ತಾ ಇದೆಯಾ? ಅಭಿವೃದ್ಧಿ ಮಾತಿಲ್ಲ, ಎಲ್ಲಾ ಬರೀ ವೈಯಕ್ತಿಕ ಟಾರ್ಗೆಟೇ. ಮಾತೆತ್ತಿದ್ರೆ ವೈಯಕ್ತಿಕ ವಾಗ್ದಾಳಿಗಳೇ. ಅವತ್ತು ಬಳ್ಳಾರಿಯಲ್ಲಿ ರಕ್ತಸಿಕ್ತ ರಾಜಕೀಯಕ್ಕೆ ಇಡೀ ರಾಜ್ಯ ಸಾಕ್ಷಿಯಾಗಿದೆ. ಈಗ ಚಿಕ್ಕಬಳ್ಳಾಪುರದ ಸರದಿ. ಚಿಕ್ಕಬಳ್ಳಾಪುರದಲ್ಲಿ ಶುರುವಾಗಿದೆ ಚಪ್ಪಲಿ ರಾಜಕೀಯ. ಯಾವಾಗಂದ್ರೆ ಪ್ರದೀಪ್ ಈಶ್ವರ್ ಅವರು ಆಯ್ಕೆಯಾಗಿ ಬಂದಾಗಿಂದ ಕೂಡ ಇಂಥ ಸಂಸ್ಕೃತಿ ತಲೆದೂರಿದೆ ಚಿಕ್ಕಬಳ್ಳಾಪುರದಲ್ಲಿ ಅನ್ನುವಂಥ ಆರೋಪ. ಖಬರ್ದಾರ್ ಕುಮಾರಣ್ಣ, ನಿಮ್ಮ ಚೇಲಾಗಳಿಗೆ ಹೆದರಲ್ಲ ಅಂತ ತೊಡೆ ತಟ್ಟುಬಿಟ್ರು ಪ್ರದೀಪ್ ಈಶ್ವರ್. ಸವಾಲ್ಗೆ ಸವಾಲ್. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸವಾಲ್ ಹಾಕಿದ್ದಾರೆ ಪ್ರದೀಪ್ ಈಶ್ವರ್ ಅವರು. ಪ್ರಚೋದನೆ, ಅತಿರೇಕದ ವರ್ತನೆ, ಇದನ್ನೇ ಯಾರಾದರೂ ಸಾಮಾನ್ಯ ವ್ಯಕ್ತಿ ಮಾಡಲಿ, ಅವ್ರ ವಿರುದ್ಧ ದೂರು ದಾಖಲಾಗುತ್ತೆ. ಅವ್ರನ್ನ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳುವಂಥ ಕೆಲಸಗಳಾಗುತ್ತೆ. ಆದರೆ ನಮ್ಮ ರಾಜಕಾರಣಿಗಳು ಪ್ರವೋಕ್ ಮಾಡ್ತಾರೆ, ಅತಿರೇಕದ ವರ್ತನೆ ತೋರ್ತಾರೆ, ನಾಲಿಗೆ ಹರಿಬಿಡ್ತಾರೆ. ಆದರೂ ಕೂಡ ಇವರ ವಿರುದ್ಧ ಕ್ರಮ ಯಾಕಿಲ್ಲ ಅನ್ನೋದನ್ನೇ ಪ್ರಶ್ನೆ ಮಾಡಬೇಕಾಗಿದೆ. ನಿಜಕ್ಕೂ ಚಿಕ್ಕಬಳ್ಳಾಪುರದಲ್ಲಿ ಎಂಥ ರಾಜಕೀಯ ತಲೆದೂರಿದೆ ಅನ್ನೋದೇ ಪ್ರಶ್ನೆ. ಯಾಕೆ ವಿಚಾರಗಳು ಪ್ರಸ್ತಾಪ ಆಗ್ತಾ ಇದೆ? ಯಾಕೆ ಚಪ್ಪಲಿ ಎಸೆತ ಆಯಿತು? ಅಸಲಿಗೆ ಹಾಕಿದ್ದಾದ್ರೂ ಏನು? ಯಾವ ವಿಚಾರಕ್ಕೆ ಇಬ್ಬರು ನಾಯಕರ ಮಧ್ಯೆ ಈ ರೀತಿ ವಾಕ್ಯುದ್ಧ? ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡಿದ್ರು, ಪ್ರದೀಪ್ ಈಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ಇಬ್ಬರು ನಾಯಕರು ಏನು ಹೇಳಿದ್ದಾರೆ ಒಂದ್ಸಾರಿ ಕೇಳಿಸ್ಕೊಂಡು ಬರೋಣ.
ಕುಮಾರಣ್ಣ ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡ್ಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನ್ ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ ನೀನು ನಾನು. ಕುಮಾರಣ್ಣ ನೀವು ಕುಮಾರಣ್ಣ ಇವತ್ತು 1000 ಜನ ಬಂದು ನೀವು ಕಂಪ್ಲೀಟ್ ರೆಕಾರ್ಡಿಂಗ್ ನೋಡಿ ನನ್ನ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ ತೇಜೋವಧೆ ಮಾಡಿದ್ದಾರೆ. ನಾನು ಕುಮಾರಣ್ಣನ್ಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಖಿಲ್ ಕುಮಾರಣ್ಣ ನೀವು ನಮ್ಮ ಬಗ್ಗೆ ಪ್ರಶ್ನೆ ಮಾಡಿದ್ರಿ, ನಾವು ನಿಮ್ಮನ್ನ ಪ್ರಶ್ನೆ ಮಾಡಿದ್ವಿ, ಮತ್ತೆ ಪ್ರಶ್ನೆ ಮಾಡ್ತಿದ್ದೀನಿ. 32 ಎಕರೆ ತಗೊಳಕ್ಕೆ ನೀವು ಯಾವ ಬದನೆಕಾಯಿ ಸೀಡು, ಯಾವ ಟೊಮೊಟೊ ಸೀಡ್ ಹಾಕಿದ್ರಿ ಹೇಳಿ, ನಾನು ನಮ್ಮ ರೈತರಿಗೆ ಆ ಬದನೆಕಾಯಿ ಸೀಡ್ ಕೊಡಿಸ್ಬೇಕು. ಕುಮಾರಣ್ಣ ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು 1000 ಜನ ಚೇಲಗಳನ್ನ 1000 ಪೇಮೆಂಟ್ ಕೊಟ್ಟು 90 ಕಳಿಸ್ಬಿಟ್ರೆ ಹೆದರ್ತೀವ ನಾವು. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ नहीं कर सकता है. ಕುಮಾರಣ್ಣ ಖಬರ್ದಾರ್, ಕುಚ್ ಭಿ नहीं कर सकता है. ನಡವಳಿಕೆ ಬಗ್ಗೆ ಮಾತು ಅವ್ರು ಆಡಿದ್ದು ಅವ್ರು ನೋಡಿದಾಗ, ಅವರ ನಡವಳಿಕೆ ನೋಡಿದಾಗ ಕೈ ಮುಗಿಯೋಣ. ನಡವಳಿಕೆ ಬಗ್ಗೆ ಮಾತು ಅವ್ರು ಆಡಿದ್ದು ಅವ್ರು ನೋಡಿದಾಗ, ಅವರ ನಡವಳಿಕೆ ನೋಡಿದಾಗ ಇದು ಇಬ್ಬರ ಮಾತಿನ ವರಸೆ ಹೆಂಗಿದೆ ಅನ್ನೋದನ್ನ ಕೇಳಿಸ್ಕೊಂಡ್ರಿ. ಕುಮಾರಸ್ವಾಮಿ ಅವರು ರಿಯಾಕ್ಟೇ ಮಾಡಕ್ಕೆ ಹೋಗ್ಲಿಲ್ಲ ಬಿಡಿ, ಅವ್ರ ವರ್ತನೆಗೆ ನಾನು ಜನಕ್ಕೆ ಬಿಟ್ಬಿಡ್ತೀನಿ ಬಿಡಿ, ಅವ್ರ ವರ್ತನೆ ನೋಡಿ ಡಿಸೈಡ್ ಮಾಡಲಿ ಅನ್ನೋ ರೀತಿಯಲ್ಲಿ ರಿಯಾಕ್ಷನ್ ಕೊಟ್ಟರು.